ನಿನ್ನೆ ದಿನ 2 ಪ್ರಕರಣ ದಾಖಲಾಗಿದೆ. ಒಂದು 4/2026 ಅದರ ಕಂಪ್ಲೇನೆಂಟ್ ನಾರಾಯಣ ರಾಮಣ್ಣ ಅಂತೇಳಿ ಇಲ್ಲಿ ಅವರೇ ಮುಂಡಗೋಡ್ನವರು. ಅದರಲ್ಲಿ RI ಅವರಿಗೆ ಒಂದು ಫಾರ್ಮ್ ಹೌಸ್ಗೆ ಲೈಸೆನ್ಸಿಗೆ ಕೇಳಿರ್ತಾರೆ. ಅದಕ್ಕಾಗಿ ಅರ್ಜಿ ಕೊಡುವಾಗ ಅವರು 15,000 15 ಮೊದಲು ಜಾಸ್ತಿ ಇರುತ್ತೆ, 16,500 ಇರುತ್ತೆ. ಮತ್ತು ಅದನ್ನು ಮಾಡಿ ಅದು ನಿಜ ಅಂತ ಕಂಡು ಬಂದ ಮೇಲೆ, ಮೇಲ್ನೋಟಕ್ಕೆ ಕಂಡ ಮೇಲೆ ನಾವು FIR ಮಾಡಿ ಇವತ್ತು ರೆಡ್ ಹ್ಯಾಂಡ್ ಆಗಿ ಲಂಚದಾನವನ್ನು ಸ್ವೀಕರಿಸುವಾಗ ನಾವು ಅರೆಸ್ಟ್ ಮಾಡಿದ್ದೇವೆ. ಲಂಚದಾನವನ್ನು ಸೆಕ್ಯೂರ್ ಮಾಡಿದ್ದೇವೆ. ಈಗ ಮುಂದಿನ ತನಿಖೆ ನಡೀತದೆ. ಅದೇ ರೀತಿ KEBಯಲ್ಲಿ ಅದು 5/26 ಅವರು ಶಿವಯೋಗಿ ಅನ್ನೋ ಒಂದು ಕಾಂಟ್ರಾಕ್ಟ್ ಅವ್ರು ನಿನ್ನೆ ಒಂದು ಕಂಪ್ಲೇಂಟ್ ನಮ್ಮಲ್ಲಿ ಲಾಂಚ್ ಮಾಡಿದ್ದಾರೆ. ಅಂದರೆ ಅವರಲ್ಲಿ 5 ಲಕ್ಷವರೆಗಿನ ಕಾಂಟ್ರಾಕ್ಟನ್ನು ಮೊದಲು ಕೂಡ ಮಾಡ್ತಾಯಿದ್ರು. ಸೊ ಅದರ ಬಿಲ್ಲು ಕೂಡ ಪೆಂಡಿಂಗ್ ಇತ್ತು. ಇನ್ನು ಮುಂದಿನ ಕಾಂಟ್ರಾಕ್ಟ್ ಕೊಡಲಿಕ್ಕೆ ಬೇಕಾಗಿ ಅವರು 75,000 ಲಂಚವನ್ನು ಕೇಳಿದ್ದರು. ಹಾಗೆ ಅವರು ಕೂಡ ಅದನ್ನು ಕೊಡಲಿಕ್ಕೆ ಇಷ್ಟಪಡದೆ ನಮ್ಮಲ್ಲಿ ಬಂದು ಕಂಪ್ಲೇಂಟ್ ನಿನ್ನೆ ಕೊಟ್ಟಿದ್ದರೆ ಅದನ್ನು ನಾವು ಪರಿಶೀಲನೆ ಮಾಡಿ ಇವತ್ತು ನಾವು ಅವರು 65,000 ಲಂಚದಾನವನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ನಾವು ಹಿಡಿದಿದ್ದೇವೆ. ಈಗ ಮುಂದಿನ ತನಿಖೆ ನಡೀತಾ ಇದೆ. ಅಧಿಕಾರಿ ಹೆಸರು ಸರ್? ಈಗ ಅಲ್ಲಿದ್ದ ಧರ್ಮಯ್ಯ ಬೆಡಸ್ಗಾಂವ್ ಸರ್. ಎ ಎಸ್ಕಾಮ್. ಸರ್ ಎಷ್ಟು ತಂಡಗಳಾಗಿ ದಾಳಿ ಮಾಡಿದ್ವಿ ಸರ್? ನಾವು 2 ತಂಡ, ಅಂದರೆ ಒಂದು ತಂಡ ಅಲ್ಲಿ ಇದ್ದು ಇನ್ಸ್ಪೆಕ್ಟರ್ ವಿನಾಯಕ್ ಬೆಲ್ಲವ್ ಮಾಡಿದ್ದಾರೆ. ಇಲ್ಲಿ DYSP ಧನ್ಯ ನಾಯಕ್ ಧಾರವಾಡದ ಅಧಿಕಾರಿಗಳು ಅವರು ಬಂದಿದ್ದಾರೆ. ಅಂದರೆ ನಮಗೆ ಬೇರೆ ಇದಕ್ಕೆ ಅಸಿಸ್ಟೆನ್ಸ್ಗೆ ಬಂದಿದ್ದಾರೆ. ಒಂದು ಟೀಮ್, ಟೋಟಲ್ 3 ಟೀಮ್ ಇದೆ. 3 ಟೀಮ್. ಅಂದರೆ ಈಗ ನಾವು ಇದು ಈ ಅಂದರೆ TLO ಅಂತ ಹೇಳ್ತಾರೆ, ಟ್ರ್ಯಾಪ್ ಪ್ಲೇಯಿಂಗ್ ಆಫೀಸರ್ 2 ಇರ್ತಾರೆ. ಒಬ್ಬರು ಇನ್ಸ್ಪೆಕ್ಟರ್ ವಿನಾಯಕ್ ಬೆಲ್ಲವ ಮತ್ತು DYSP ಧನ್ಯ ನಾಯಕ್. DYSP ಸರ್? ಧನ್ಯ ನಾಯಕ್. ಹೌದು. ಕುಮಾರಚಂದ್ರ. ಸರ್ ಸಿಬ್ಬಂದಿಗಳು ಸರ್ ದಾಳಿ ಒಳಗೆ ಸಿಬ್ಬಂದಿಗಳಿದ್ದಾರೆ. ಸಿಬ್ಬಂದಿಗಳು ಹೆಸರು ಅಂದರೆ ತುಂಬ ಜನ ಇರ್ತಾರೆ, 4-5 ಜನ ಇರ್ತಾರಲ್ಲ. ನಾವು ಪ್ರೆಸ್ ನೋಟ್ ಇನ್ನು ಮಾಡಿಲ್ಲ. ನಾನು ಪ್ರೆಸ್ ನೋಟು ಅಂದರೆ ನಾವು ಅಲ್ಲಿಗೆ ಕಳಿಸ್ಬೇಕಂತ ಇದೆ ನಮ್ಮ ಹೆಡ್ ಆಫೀಸಿಗೆ. ನಾನು ನಿಮಗೆ ಕೇಳಿದ್ದಕ್ಕೆ ಇನ್ಫಾರ್ಮೇಷನ್ ಕರ್ಕೊಂಡು ಹೋಗ್ತೀರಾ ಸರ್? ಹೌದು, ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಇಬ್ಬರು. ಅಲ್ಲ ಸರ್, ಇಬ್ಬರಿಗೂ ಕಸ್ಟಡಿ ಕೊಡ್ತೀರಾ? ನಾವು ಇಬ್ಬರಿಗೂ ಜಡ್ಜಿನ ಮುಂದೆ ಇವತ್ತು ಹಾಜರುಪಡಿಸ್ತೇವೆ. ಇನ್ನು ಪ್ರೊಸೀಜರ್ ಇದೆ, ಪ್ರೊಸೀಜರ್ ಮುಗಿಸಿ ಹಾಜರುಪಡಿಸ್ತೇವೆ. ಕಾರವಾರ ಸರ್. ಇವರಿಗೆ ಮತ್ತು ಮೆಜಿಸ್ಟ್ರೇಟ್ ಯಾರು ಇದ್ದಾರೆ? ಇಲ್ಲ, ಇವರೇ ಡೈರೆಕ್ಟ್ ಕೇಳಿದ್ದಾರೆ. ಹೌದು ಸರ್. ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್? ಸಾರ್ವಜನಿಕರು ಇದೇ ರೀತಿ ಏನಾದರೂ ಎಲ್ಲರೂ ಹೇಳ್ತಾರೆ ಲಂಚ ಇದೆ, ಲಂಚಕ್ಕೆ ಕೇಳ್ತಾರೆ ಅಂತೇಳಿ. ಆದರೆ ಯಾರು ಕೂಡ ಕಂಪ್ಲೇಂಟ್ ಕೊಡೋಕ್ಕೆ ಮುಂದೆ ಬರಬೇಕು. ಅಂದರೆ ಒಬ್ಬರು ಮುಂದೆ ಬಂದರೆ ಇನ್ನೊಬ್ರಿಗೂ ಕೂಡ ಸಹಾಯ ಆಗುತ್ತೆ. ಇನ್ನೊಂದು 6 ತಿಂಗಳು 1 ವರ್ಷವರೆಗೆ ಇಲ್ಲಿ ಯಾರು ಕೂಡ ಲಂಚ ಕೇಳಲ್ಲ, ಭಯ ಇರುತ್ತೆ. ಆದರೆ ಸಾರ್ವಜನಿಕರು ಏನು ಎದುರ್ತಾರೆ, ನಮ್ಮದು ಕೆಲಸ ಆದರೆ ಆಯಿತು, ಹೇಗಾದರೂ ಕೊಟ್ಬಿಟ್ಟು ಮಾಡ್ಕೊಂಡು ಹೋಗುವ, ನಮ್ಗೆ ಯಾಕೆ ತೊಂದರೆ ಅಂತೇಳಿ ಇರ್ತಾರೆ. ಆದರೆ ಖಂಡಿತ ನಾವು ಲೋಕಾಯುಕ್ತದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಕೂಡ ನಾವು ತಿರಸ್ಕರಿಸಿಲ್ಲ. ಅದು ಸರಿಯಾಗಿರಬೇಕು. ಕಂಪ್ಲೇಂಟ್ ಕೊಡುವವ್ರದ್ದು ದಾಖಲೆ ಸರಿಯಾಗಿರಬೇಕು, ಕಾನೂನುಬದ್ಧವಾಗಿರಬೇಕು. ಈಗ ಯಾರಿಗೂ ಜಾಗ ಇಲ್ಲ, ಎಂಕ್ರೋಚ್ಮೆಂಟ್ ಮಾಡಿ ನನಗೆ ಅಕೌಂಟ್ ಮಾಡಿಲ್ಲ ಅಂತ ಹೇಳಿದರೆ ಆಗಲ್ಲ, ಖಾತೆ ಮಾಡಲಿಕ್ಕೆ ಆಗಲ್ಲ. ಸೊ ಅವರು ಕಾನೂನುಬದ್ಧವಾಗಿದ್ದರೆ ಖಂಡಿತವಾಗಿ ನಾವು ಥ್ಯಾಂಕ್ ಯು ಕೇಸ್ ರಿಜಿಸ್ಟರ್ ಮಾಡ್ತೇವೆ.